Our next icon chose a road few women are expected to take and made it on her own. Known as Girl Biker Komal, I wish we could have had her, given her a bike here on stage to actually get a glimpse of what she does. But what a fabulous story, ladies and gentlemen, one of our young icons here this evening. I'm very grateful that I'm here representing Karnataka. ಹಲೋ ನಮಸ್ಕಾರ, ವೆಲ್ಕಮ್ ಟು ಗರ್ಲ್ ಬೈಕರ್ ಕೋಮಲ್ ಯೂಟ್ಯೂಬ್ ಚಾನಲ್. ಸೊ ನಾ ಎಕ್ಸಾಕ್ಟ್ಲಿ ಹುಬ್ಳಿ ಏರ್ಪೋರ್ಟ್ ಒಳಗಡೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇದು ಬಂದ್ಬಿಟ್ಟು ವೆರಿ ಸ್ಪೆಷಲ್ ಟ್ರಿಪ್ ನಂದು. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಟ್ರಿಪ್ ಅಂತಲೇ ಹೇಳ್ಬೋದು, ಒಂದು ಸ್ಪೆಷಲ್ ಈವೆಂಟ್ ಏನಪ್ಪ ಅಂತಂದ್ರೆ ನಂಗೆ ಒಂದು ಈವೆಂಟಿಗೆ ಕರೆದಾರ, ಅವಾರ್ಡ್ ಫಂಕ್ಷನಿಗೆ ಕರೆದಾರ. ಸೊ ನಾ ಅವಾರ್ಡ್ ಫಂಕ್ಷನಿಗೆ ಹೊಂಟೀನಿ. ಅದು ಅವಾರ್ಡ್ ಫಂಕ್ಷನ್ ಬಂದ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಚಾನಲಿಂದದು. ಸೊ ಆ ಇವೆಂಟಿಗೆ ನಂಗೆ ಕರೆದಾರ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಏನೋ ಒಂಥರ ಖುಷಿ ಅಂತ ಆಗ್ತೈತಿ. ಲೈಫ್ನಾಗಿನ ಫಸ್ಟ್ ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡತ್ತೀನಿ. ಅವಾರ್ಡ್ ಸಿಗ್ತೈತಿ ಬಿಡ್ತೈತಿ ಸೆಕೆಂಡರಿ. ನನ್ನ ಫ್ಲೈಟ್ 7 o'clock ಐತಿ. 6:50 ಆ್ಯಕ್ಚುಲಿ ಇತ್ತು, ಬಟ್ 10 minutes ಏನೋ ಡಿಲೇ ಆಗೈತೆ ಅಂತ. ಸೊ 7 o'clock ಫ್ಲೈಟ್ ಐತಿ ಎಕ್ಸಾಕ್ಟ್ಲಿ. ಇಲ್ಲಿಂದ ನವಿ ಮುಂಬೈ ಫ್ಲೈಟ್ ಐತಿ. ಸೊ ಅಲ್ಲಿಂದ ನಾನು ಹೋಗ್ತೀನಿ ಹೋಟೆಲಿಗೆ. ಕ್ಯಾಬ್ದವ್ರು ಬರ್ತಾರೆ, ಹೋಟೆಲಿಗೆ ಹೋಗ್ತೀನಿ. ಅಲ್ಲಿಂದ ನಾಳೆ ಈವ್ನಿಂಗ್ 5 o'clock ಮೇಲೆ ನನ್ನ ಈವೆಂಟ್ ಐತಿ. ಅವಾರ್ಡ್ ಸಿಗಲಿ ಬಿಡಲಿ ದಟ್ಸ್ ಸೆಕೆಂಡರಿ. ಲೈಕ್ ಒಂದು ಏನೋ ನಾರ್ತ್ ಕರ್ನಾಟಕ ಒಳಗಿದ್ದು ಆ್ಯಕ್ಚುಲಿ ಎಕ್ಸ್ಪೋಜರ್ ನಮಗೆ ಸಿಕ್ಕಿಲ್ಲ, ಟು ಬಿ ಆನೆಸ್ಟ್. ಎಕ್ಸ್ಪೋಜರ್ ಸಿಕ್ಕಿಲ್ಲ ಅಂದರೂ ಇಲ್ಲಿ ಮಟ್ಟ ಗ್ರೋ ಆಗಿ ಇಲ್ಲಿ ಮಟ್ಟ ಏನೋ ಬಂದೇನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಗೈಸ್. ನಿಮ್ಮಿಂದ ಇಲ್ಲಿವರೆಗೂ ಕೋಮಲ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಇಲ್ಲಿಂದ ಯಾವ ಫ್ಲೈಟ್ಸ್ ಐತೆ ಅಂತಂದು ಹೇಳಿ ಅಲ್ಲಿ ಬರ್ದಾರ. ಬ್ಯಾಂಗ್ಳೂರು, ನವಿ ಮುಂಬೈ, ನ್ಯೂ ಡೆಲ್ಲಿ, ಹೈದ್ರಾಬಾದ್, ಬ್ಯಾಂಗ್ಳೂರ್ ಇಷ್ಟು ಫ್ಲೈಟ್ಸ್ ಇದಾವೆ. ಆ್ಯಂಡ್ ಇನ್ನೊಂದು ಹೈದ್ರಾಬಾದ್ ಐತಿ. ಸೊ ಇಷ್ಟು ಫ್ಲೈಟ್ಸ್ ಅದಾವೆ. ಆ್ಯಂಡ್ ಏರ್ಪೋರ್ಟ್ ಇದು ಭಾಳ ಚಿಕ್ಕದೈತಿ. ಈ ವಾಲಿಂದ ಆ ವಾಲ್ ಮಟ್ಟ ಏರ್ಪೋರ್ಟ್ ಅಷ್ಟೇ. ಗೇಟ್ 1, ಗೇಟ್ 2. ಗೇಟ್ 2 ಇಂದ ನಮ್ಮ ಬೋರ್ಡಿಂಗು. ನನ್ನ ಲಗೇಜ್ ಇಲ್ಲೈತಿ. ಈ ಟೈಮ್ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೊಂಟೀವಿ. ಒಂದೇ ಬ್ಯಾಗ್ ಒಯ್ಯಾತೀನಿ. ಆ್ಯಂಡ್ ಇದು ನಾನು ಚೆಕ್ ಇನ್ ಮಾಡಿಲ್ಲ, ಹ್ಯಾಂಡ್ ಬ್ಯಾಗ್ ಒಳಗೆ ಕಳ್ಸಾತೀನಿ. ಲೈಕ್ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೊಂಟೀನಿ. ಇಲ್ಲೈತಿ ನನ್ನ ಇಯರ್ಫೋನ್ಸ್. ದಿಸ್ ಈಸ್ ಮೈ ವಯರ್ಡ್ ಇಯರ್ಫೋನ್ಸ್. ಆ್ಯಂಡ್ ನಾನಿವತ್ತು ಹಾಕ್ಕೊಂಬಂದೀನಿ ವೈಟ್ ಬೂಟ್ಸ್, ಬ್ಲೂ ಜೀನ್ಸ್ ಆ್ಯಂಡ್ ಪಿಂಕ್ ಟಿ ಶರ್ಟ್. ಪಿಂಕಿ ಪೌಂಕಿ ಆಗಿದೆ ನಾನು. ಸೊ ಏನು ನೋಡಬೇಕು ಅಂತಂದ್ರೆ ಫ್ಲೈಟ್ ಬೋರ್ಡ್ ಹಾಕೊಂಡೈತಿ. ಬಸ್ ಒಳಗೆ ಹೊಂಟೈತಿ. ಬಸ್ ಒಳಗೆ ಕುಂತು ಫ್ಲೈಟ್ ಹೋಗ್ತೀವಿ. ಸೊ ಹೋಗ್ತೈತಿ ಮೂರು ಫ್ಲೈಟು. ನವಿ ಮುಂಬೈಗೂ ಇಷ್ಟು ಜನ ಪ್ಯಾಸೆಂಜರ್ ಅದಾರ. ದೊಡ್ಡ ಫ್ಲೈಟ್ ಐತಿ. ಹಾಂ, ನಂದು ವಿಂಡೋ ಸೀಟ. ಇಂಥ ಸಕ್ಸಿ ವ್ಯೂ Thank you for your understanding and हम अपने यात्रियों को याद दिलाना चाहेंगे कि सरकारी नियमों के अनुसार विमान में मोबाइल फोन का प्रयोग करना वर्जित है, क्योंकि ये विमान के संचार साधन और यात्रियों की सुरक्षा में बाधा डाल सकते हैं. धन्यवाद. ಹಿಂದಿನ ಸೀಟ್ಸ್ ಕೂಡ ಖಾಲಿ ಇದಾವೆ. ಫಸ್ಟ್ ಟೈಮ್ ಇಷ್ಟು ಫ್ಲೈಟ್ ಖಾಲಿ ನೋಡೋದು ನಾವು. ಇಲ್ಲಿಂದ 55 minutes ಅಷ್ಟೇ ನನ್ನ ಫ್ಲೈಟು. ಲೆಟ್ಸ್ ಗೋ. ಇನ್ನೊಂದು 8 o'clock ನಾನು ಲ್ಯಾಂಡ್ ಆಗ್ತೀನಿ ಮುಂಬೈ ಒಳಗೆ. ಸೊ ಈಗ ಜಸ್ಟ್ ಒಂದು ಲ್ಯಾಂಡ್ ಆದೆ. ಈಗ ಯಾವ ಕಡೆ ಹೋಗ್ತಿದ್ದೀನಪ್ಪ ಅಂತಂದ್ರೆ ಎಸ್ಕಲೇಟರ್ ಒಳಗಿಂತ ಹಾಸ್ಕೊಂಡು ಎಕ್ಸಿಟ್ ಕಡೆ. ಐ ಮೀನ್ ಹೊರಗಡೆ ಅರೈವಲ್. ಈಗ ಡ್ರೈವರ್ ಕಾಲ್ ಮಾಡಿದ್ರು, ಅವ್ರು ಆಲ್ರೆಡಿ ಬಂದಾರಂತ. ಒಂದು ಆ್ಯಕ್ಚುಲಿ 10 minutes ಫ್ಲೈಟ್ ಡಿಲೇ ಆಗಿತ್ತು. ಆ ರೀಸನಿಗೋಸ್ಕರ ನಂಗೆ ಕಾಲ್ ಮಾಡ್ಯಾರ. ಸ್ವಿಚ್ ಆಫ್ ಬಂದೈತಿ. ಬಟ್ ಇವಾಗ ಕಾಲ್ ಕನೆಕ್ಟ್ ಆಯಿತು. ಅವ್ರು ನಂಗೆ ಹೊರಗೆ ವೆಯ್ಟ್ ಮಾಡತ್ತಾರಂತ. ಇಲ್ಲಿಂದ ಫಸ್ಟು ಹೋಟೆಲಿಗೆ ಹೋಗ್ತೀನಿ. ಹೋಟೆಲಿಗೆ ಹೋಗಿ ಫಸ್ಟ್ ನಾನು ಟ್ಯಾಬ್ಲೆಟ್ ತಗೋಬೇಕು. ನನ್ನ ಹಲ್ಲು ಮತ್ತು ವಾಪಸ್ ಭಾಳ ಖರಾಬ್ ನೋವಾಗೈತಿ. ಆವಾಗಲೇ ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ನೋವಿತ್ತು. ಮತ್ತು ನಿನ್ನೆ ರಾತ್ರಿ ಹಂಗೆ ಮಾಡ್ತಾ ಮಲ್ಕೊಂಡೆ. 3 o'clock ಮಲ್ಕೊಂಡೆ. ಬೆಳಗ್ಗೆ ಒಂದು ಪೇನ್ ಕಿಲ್ಲರ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗಿಲ್ಲ ನಾನು. ತೋರಿಸೋ ಡಾಕ್ಟರು ಆಫ್ಟರ್ನೂನ್ ಮೇಲೆ ಬರ್ತಾರೆ. ಸೊ ಅದಕ್ಕೋಸ್ಕರ ಹೋಗಿರಲಿಲ್ಲ. ಆಫ್ಟರ್ನೂನು ನಾನು ಆಲ್ರೆಡಿ ಹುಬ್ಳಿಗೆ ಬಂದಿದ್ದಲ್ಲ, ಅದಕ್ಕೋಸ್ಕರ ಹೋಗೋಕ್ಕಾಗಿರಲಿಲ್ಲ. ಒಂದು ಪೇನ್ ಕಿಲ್ಲರ್ ತೊಗೊಂಡಿದ್ದೆ. ಮತ್ತು ಈಗ ನೋವಾಗ್ತೈತಿ ಭಾಳ ಖರಾಬು. ಸೊ ಇನ್ನೊಂದು ಪೇನ್ ಕಿಲ್ಲರ್ ತೊಗೋಬೇಕು ಈಗ. ಬಟ್ ಪೇನ್ ಕಿಲ್ಲರ್ ತೊಗೊಂಡಾಗ ಅದು ಇದೊಂದು ಟ್ಯಾಬ್ಲೆಟ್ ಐತಿ, ಅದು ತೊಗೋತೀನಿ. ಸ್ವಲ್ಪ ಸ್ಲೋ ಆಗಿ ನೋವು ಕಡಿಮೆ ಮಾಡುತ್ತಂತ. ನಂಗೆ ಮಾತಾಡೋಕ್ಕೂ ಬರೋಕ್ಕಿಲ್ಲ ನಿಟ್ಟಿನಿ. ಸೊ ಅದು ತೊಗೊಳ್ತೀನಿ. ಅದು ತೊಗೊಂಡ
ಹೊರಗಡೆ ಹೋಗ್ಬೇಕಾ ಏನಾಗಕ್ಕೆ ಗೊತ್ತಿಲ್ಲ. ಸೊ ಇವ್ರು ನನ್ನ ಡ್ರೈವರು. ಸೊ ಈಗ ವಾಪಸ್ ಎಲ್ಲ ಹೊಂಟಿತ್ತಪ್ಪ ಅಂತಂದರೆ ಕಾರ್ ಕಡೆ ವಾಪಸ್ ಎಲ್ಲ ಕಾರ್ ಕಡೆ ಹೊಂಟಿದ್ವಿ. ಇಲ್ಲಿ ಡ್ರೈವರ್ ಪಾಪ ನಂಗೆ ವೇಟ್ ಮಾಡಾಕ್ತೀರ ಲೆಟ್ಸ್ ಗೋ. ಸೊ ಈಗ ಜಸ್ಟ್ ರೂಮಿಗೆ ಬಂದೆ. ರೂಮ್ ನಂಬರ್ 644 644 ಕಾರ್ಡ್ ಸಿಕ್ಕೈತಿ. ಮಿರರ್. ಸೊ 6th ಫ್ಲೋರಿಗೆ ಹೋಗ್ತೀನಿ. 6th ಫ್ಲೋರಿಗೆ ಹೋಗಿ ರೂಮ್ ಚೆಕ್-ಇನ್ ಮಾಡ್ತೀನಿ. ರೂಮ್ ಚೆಕ್-ಇನ್ ಮಾಡಿ ಅದೇನೋ ಡಿನ್ನರ್ದೇನೋ ಸ್ವಲ್ಪ ಲೈಕ್ ಇಶ್ಯೂ ಆಯಿತು. ವೈ ಬಿಕಾಸ್ 10 o'clock ಡಿನ್ನರ್ 10:20 ಡಿನ್ನರ್ ಕ್ಲೋಸ್ ಅಂತ. ಲಾಸ್ಟ್ ಫ್ಲೋರ್ ಒಂದೇ. ವಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ ಇಂಥ ಕ್ಯೂಟ್ ಐತಪ್ಪ ಅಂತಾರೆ ಅಂದರೆ ಫಾಲ್ಸ್. ಜಸ್ಟ್ ಅ ಮೂಮೆಂಟ್. ಸೊ ಕೆಳಗಡೆ ಅಂದ್ರೆ ಫುಲ್ ಮೇಲೆ 6th ಫ್ಲೋರ್ ಮಾಡೋಣ ನೀರು ಹಿಂಗೆ ಹೋಗ್ತೈತಿ ಮೇಲೆ. ನನ್ನ ರೂಮ್ ಲಾಸ್ಟ್ ಐತಿ. ಸೊ ಲಾಸ್ಟ್ ಇಲ್ಲಿಂದ ಹಿಂಗೆ ಫುಲ್ ನೀಟಾಗಿ ಬೀಳತೈತಿ ಕೆಳಗಿನ ಮಾಡೋಣ. ಸೊ ಇಲ್ಲೇ ನನ್ನ ಲಗೇಜ್ ನಾನು ಇಲ್ಲೈತಿ ನಂದು ರೂಮ್ ಕಾರ್ಡ್. ಲೆಟ್ಸ್ ಗೋ ರೂಮ್. ಸ್ವಲ್ಪ ಲೆಟ್ಸ್ ಗೋ. ಮದರ್ಸ್ ಡೇ ಸ್ಪೆಷಲ್ ಆಫರ್ 644 ಫೈನಲಿ ನನ್ನ ರೂಮ್ ಸಿಕ್ತು. ಇಲ್ಲೈತೆ ರೂಮ್. ಫಸ್ಟ್ ರೂಮ್ ಕಾರ್ಡ್ ತೊಗೊತೀನಿ. ರೂಮ್ ಕಾರ್ಡ್ ಇದು ನನ್ನ ರೂಮ್. ನೈಸ್. ಹೊರಗೆ ನನ್ನ ವ್ಯೂ ಏನೈತೆ ನೋಡ್ಕೊಂಡು ನೋಡ್ಬೇಕು ಫಸ್ಟ್. I want to see the view. View is baby good. Photos-ಗೋಸ್ಕರ. This is my room. Bathroom is the most important thing. The most favorite part. Mirror. ನನ್ನ ಹೊರಗೆ ಫುಲ್ ನೋವಾತೈತಿ. ದಿಸ್ ಈಸ್ ಬಾತ್ರೂಮ್. ಇಲ್ಲಿ ಶವರ್, ಇಲ್ಲಿ ಮಿರರ್. ಫುಲ್ ಗಲಿ ಪಾಪ್ ಹಿಂಗೆ ಗಲಿ ಪಾಪ್. ಫಸ್ಟ್ ಲಗೇಜ್ ಒಳಗೆ ತೊಗೊಂತೀನಿ ನಾನು. ಲಗೇಜ್ ಒಳಗೆ ತೊಗೊಂಡು ಈ ಕಡೆ ಹೊರಗೆಲ್ಲ ಹಿಂಗೈತಿ. ಲೆಟ್ಸ್ ಗೋ. ಫ್ರೆಶ್ ಆಗ್ತೀನಿ ಫಸ್ಟ್. ಫ್ರೆಶ್ ಆಗಿ ಫಸ್ಟ್ ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋಗಿ ಏನಂತ ತಿನ್ನು ತಪಸ್ ರೂಮಿಗೆ ಬರ್ತೀನಿ ಬಿಕಾಸ್ ಆಲ್ರೆಡಿ ಕಿಚನ್ ಕ್ಲೋಸ್ ಆಗೈತಿ. ಸೊ ನೋ ವರೀಸ್, ಹೊರಗೆ ಹೋಗಿ ಬರುವ. ಸೊ ಇದು ನನ್ನ ಡೇ 2 ಇಲ್ಲಿ. ಆ್ಯಂಡ್ ಮಾರ್ನಿಂಗ್ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ವಾಪಸ್ ಮತ್ತು ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡಾತಿದ್ದೆ. ಈಗಾಗೈತೆ ಟೈಮ್ 2 o'clock. ರೆಡಿ ಆಗ್ತೀನಿ ಈಗ. ರೆಡಿ ಆಗಿ ಸ್ವಲ್ಪ ಮೇಕಪ್ ಅಂತೂ ಮಾಡಲ್ಲ ಆಬ್ವಿಯಸ್ಲಿ. 4 Seasons ಹೋಗ್ತಿದ್ವಿ. ಹೋಟೆಲ್ ಹೆಸರು 4 Seasons. ಅಲ್ಲಿ ಹೋಗ್ತಿದ್ದೀವಿ. 11 o'clock ಟಿ ವಿ ಆನ್ ಐತಿ. ಇನ್ನೂ ಒಟ್ಟು ಆಫ್ ಆಗಿಲ್ಲ. ಇಡೀ ರಾತ್ರಿನ ಹಾಗೆ ಸಾಂಗ್ ಪ್ಲೇ ಮಾಡೇ ಮಲ್ಕೊಂಡಿನಿ. ಅದೇ ಮಿಡಲ್ಲೇ ಒಂದು ಐ ಗೆಸ್ 1.5 hour ಅನ್ಸುತ್ತೆ ಟಿ ವಿ ತಾನೇ ಆಫ್ ಆಗೈತಿ. ಬಿಕಾಸ್ ಏನು ಲೈಕ್ ಯೂಟ್ಯೂಬ್ ಒಳಗೆ ಏನು ಆಪ್ರೇಟ್ ಮಾಡಿಲ್ಲ ಅಂದ್ರೆ ಆಫ್ ಆಗಿಬಿಡುತ್ತಲ್ಲ. ಸೊ ತಾನೇ ಆಫ್ ಆಗೈತಿ. ಬೆಳಗ್ಗೆ ಮತ್ತು ವಾಪಸ್ 8:30 ನಂದು ಟಿ ವಿ ಆನ್ ಐತಿ. ಸಾಂಗ್ಸ್ ಕಂಟಿನ್ಯೂ ಪ್ಲೇ ಅದ. ದಟ್ಸ್ ಮೈ ಫೇವ್ರೆಟ್ ಥಿಂಗ್. ನನಗೆ ಇಷ್ಟ ಆಗೋದಪ್ಪ ಅದ್ರ ಒಂದೇ. ಸೊ ಐ ಓನ್ಲಿ ಲಿಸನ್ ಟು ಮ್ಯೂಸಿಕ್. ಸೊ ರೆಡಿ ಆಗಿ ಕೆಳಗೆ ಬಂದೆ. ಬ್ಲೇಸರ್ ಕೈ ಒಳಗೈತಿ. ಬ್ಲೇಸರ್ ಇನ್ನೂ ಹಾಕ್ಕೊಂಡಿಲ್ಲ. ಸೊ ಶರ್ಟ್ ಹಾಕ್ಕೊಂಡಿನಿ. ಬ್ಲೇಸರ್ ಕೈಯಲ್ಲಿ ಐತಿ. ಇದು ಬ್ಯಾಗ್ ಐತಿ. ಅದ್ರ ಪಾವ್ ಹಂಗೈತಿ. ಆಮೇಲೆ ಗಾಡಿ ಒಳಗೆ ಇಡ್ತೀನಿ. ಸೊ ಹೈ ಪೋನಿ ಹಾಕ್ಕೊಂಡಿನಿ. ನಾಟ್ ಟು ಹೈ ಬಟ್ ಹಾಕ್ತೀನಿ ಒಂದು ಪೋನಿ. ಕೂದಲ ಬಿಡೋಕೆ ಮನ್ಸಿರಲಿಲ್ಲ. ಸೊ ಪೋನಿ ಹಾಕೀನಿ. ಆ್ಯಂಡ್ ಕೆಳಗೆ ಬೂಟ್ಸ್ ಹಾಕೀನಿ. ಸ್ವಲ್ಪ ಹೀಲ್ಡ್ ಐತಿ. ದಟ್ಸ್ ಫೈನ್. ಸ್ವಲ್ಪ ಹುಡುಗಿಯರು ಲುಕ್ ಕೊಟ್ಟೀನಿ ಈ ಸತೆ. ನಾರ್ಮಲ್ ಕ್ಯಾಶುವಲ್ ಬೂಟ್ಸ್ ಐತಿ ಬಟ್ ಅದು ಹಾಕಿ ನಮಗೆ ಪಕ್ಕ ಹುಡುಗ ಅನ್ನಿಸ್ತೀನಿ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಹುಡುಗಿ ಲುಕ್ ಕೊಟ್ಟೀನಿ. ಸೊ ಹಿಂಗೆ ಕಾಣತ್ತೀನಿ. ಲೆಟ್ಸ್ ಗೋ. ಸ್ವಲ್ಪ ಊಟ ಮಾಡಿ ಲೆಟ್ಸ್ ಗೋ. ಸೊ ನಾ ಇವೆಂಟಿಗೆ ಹೋಗ್ತಿದ್ದೆ. ಆನ್ ದ ವೇ ಒಂದು ಕಡೆ ಸ್ಟಾಪ್ ಮಾಡಿಕೊಂಡೆ. ಬಿಕಾಸ್ ಆ ಕಡೆ ಇದ್ದಾವೆ. ವೈ ಬಿಕಾಸ್ ನಂಗೆ ಏನೋ ತಿನ್ಬೇಕಂತ ಅನ್ಸಾತಿತ್ತು. ಸೊ ಆ ಕಾರಣಕ್ಕೋಸ್ಕರ ಸ್ಟಾಪ್ ಮಾಡಿದ್ದೆ. ಸೊ ಸ್ಟಾಪ್ ಮಾಡಿಕೊಂಡು ತಿಂದೆ. ಇಲ್ಲೊಂದು ಮಾಲ್ ಇತ್ತು. ಮಾಲ್ ಒಳಗೆ ತಿಂದೆ. ಇವಾಗ ಮತ್ತೆ ವಾಪಸ್ ಕ್ಯಾಬ್ ಹತ್ರ ಹೋಗ್ತಿದ್ದೀನಿ. ಇಲ್ಲೇ ಇದ್ದಾನೆ. ಅಲ್ಲಿ ಹೋಗಿ ಇಲ್ಲಿಂದ ಏನು 5 minutes ಇಲ್ಲೇ ಹಿಂದೆ ಐತಿ. ಇವೆಂಟಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಬ್ಲೇಸರ್ ಹಾಕ್ಕೊಂಡು ಹೋಗ್ತೀನಿ. ಸೊ ನಾ ಈ ಇವೆಂಟಿಗೆ ಬಂದೀನಿ. ಇಲ್ಲಿ ಇವೆಂಟ್ ಒಳಗೆ ಆಲ್ಮೋಸ್ಟ್ ಎಲ್ಲ ಅವಾರ್ಡ್ಸ್ ಬರತ್ತಾರ. ಆ್ಯಂಡ್ ಇಲ್ಲಿ ಕೊಟ್ಟಾರ ನನ್ನ ಫಸ್ಟ್ ರೆಡ್ ಕಾರ್ಪೆಟ್ ಒಳಗೆ ನಾನು ಇಂಟರ್ವ್ಯೂ ಕೊಟ್ಟೆ. ನನ್ನ ಬಗ್ಗೆ ಕೇಳಿದ್ರೆ ಅವ್ರು ಏನಂಗೆ ಕೇಳಿದ್ರೆ ನಾನು ಹೇಳಿದೆ. ನಾನು ಹೆಂಗೆ ಅಚೀವ್ ಮಾಡಿದೆ ಏನು ಮಾಡಿದೆ ಅಂತನೆಲ್ಲ ಕೇಳಿದ್ರೆ. ಸೊ ನಾನು ಹೇಳಿದೆ. ಆ್ಯಂಡ್ ಹಿಂದೆ ಆಡಿಯನ್ಸ್ ಅದಾರ. ಆ್ಯಂಡ್ ಇಲ್ಲಿ ಮುಂದೆ ಕುಂತು ಒಂದು 20 members ಏನೋ ಅವಾರ್ಡ್ಸ್ ಇರಬೇಕು ಥ್ರೂ ಔಟ್ ಇಂಡಿಯಾ. ಅದರೊಳಗೆ ನಾನು ಒಬ್ಳು.
ಆ್ಯಂಡ್ ನನ್ನ ಜೊತೆ ಒಂದು ಸಣ್ಣ ಹುಡುಗಿ ಇದ್ದಾಳೆ 11 ಇಯರ್ಸ್ ಓಲ್ಡ್ ಹುಡುಗಿ. ಅವಳು ಫರೀದಾಬಾದಿಂದ ಬಂದಾಳ. ಶಿ ಈಸ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಸೊ ಇಲ್ಲದಾಳೆ. ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ. ಹಾಯ್, ಯು ಜಸ್ಟ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. I am Shriyobi, I'm a wildlife photographer. ಸೊ ಅವಳು ಫಸ್ಟ್ ಕ್ಯಾಮ್ರಾ ಹಿಡಿದು ಫೋಟೋ ತೆಗೆದಿದ್ದು 2 ಇಯರ್ಸ್ ಇದ್ದಾಗಂತ. ಅದಾದಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಲ್ಲ. ಆ್ಯಂಡ್ ನನ್ನ ಏಜ್ ಆಫ್ 9 ಇದ್ದಾಗ 9 ಪ್ರೊಫೆಷ್ನಲಾಗಿ ಸ್ಟಾರ್ಟ್ ಮಾಡೋಣ. ಇವಾಗ ಅವಳು 12 ಅಲ್ಲ 11. ಸೊ ಇನ್ನೂ ಮಾಡತ್ತಾಳ ಆ್ಯಂಡ್ ಇದನ್ನ ಕಂಟಿನ್ಯೂ ಮಾಡ್ತಾಳೆ ಅಂತ ಅವಳು. ಸೊ ಅಕಾಡೆಮಿಕ್ಸ್ ಜೊತೆ ಇದು ಮಾಡತ್ತಾಳ. ಸೊ ವೆರಿ ಗ್ರೇಟ್. ಆ್ಯಂಡ್ ಇಲ್ಲಿ ಇನ್ನೂ ಇಬ್ಬರು ಬಂದಾರ ಮಾತಾಡತ್ತಾರ. ಆ ಇಬ್ಬರೊಳಗೆ ಇಬ್ಬರು ವುಮೆನ್ಸಿಗೋಸ್ಕರ ಟ್ರಾವೆಲ್ ಮಾಡಿಸ್ತಾರಂತ ಆನ್ ಕಾರ್ಸ್ 4 wheels. ಸೊ ನಂಗೆ ಅದು ಭಾಳ ಖುಷಿ ಆಯ್ತು. ಆ್ಯಂಡ್ ಒಬ್ರು ಇಲ್ಲಿ 49 ಇದ್ದಾಗ ಮೌಂಟ್ ಎವರೆಸ್ಟ್ ಹತ್ತದವರು ಬಂದಾರ, ಫೀಮೇಲ್. ಸೊ ಅವರು ಬಂದಾರ. ಅವರು ಇಲ್ಲೇ 49 53 ಇದ್ದಾಗ. ಸೊ ಅವ್ರಿಗೂ ಮಾತಾಡಿಸ್ತೀನಿ. ಸ್ಟಾಕ್ ಎಲ್ಲರ ಜೊತೆ ಮಾತಾಡಿ ಏನೇನು ಮಾಡತ್ತಾರ ತಿಳ್ಕೊಳ್ಳೋಣ. ಇಲ್ಲೇ ಸ್ಟೇಜ್ ಇಲ್ಲಿ ಬರ್ದಾರ ನೋಡ್ರಿ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬರ್ದಾರ. ಫ್ಯೂಚರ್ ಆಫ್ ಫೀಮೇಲ್ ಫಾರ್ವರ್ಡ್ ಅಂತಂದೇಳಿ FFF ಐಕಾನ್ ಅಂತಂದೇಳಿ ಅವಾರ್ಡ್ಸ್ ಕೊಡತ್ತಾರ. ಸೀಸನ್ 4 ನಡೆಯತೈತಿ. ಇವರೇ ಇಬ್ಬರು ಫೀಮೇಲ್ಸ್ ಕರ್ಕೊಂಡು ಬಾಯ್ ಕಚ್ಚಿದಾರಲ್ಲ ಇಬ್ಬರು, ಅವ್ರು ಫೀಮೇಲ್ಸ್ ಕರ್ಕೊಂಡು ಮಾಡ್ತಾರೆ. Komal Patil. Thank you so much, Komal, for joining us at CNBC TV 18 FFF. First of all, I want to thank my mom and dad because they are the reason why I'm on motorcycle, because my parents are bikers. Especially when you're a woman in a male-dominated field, what has been yours? I think women are more powerful than men. I want all the youngsters to come out and make things for India. I'm very grateful that I'm here representing Karnataka. Frankly, in Indian administrative service, we experience less of gender disparity. I wish we could have had her, given her a mic here on stage to actually get a glimpse of what she does. But what a fabulous story, ladies and gentlemen, one of our young icons here this evening. Komal started riding at 9. I mean, what was the conversation like with your parents? It's just because of my dad, because my dad and mom both are riders. So even he's a racer. So I started riding on his bike. Usually people don't believe that women ride bike. It's not specified or not written anywhere that bikes are meant for men. It's also for women also. So I just want all parents to leave your kids to do whatever they want, because my parents left me to do whatever I want. That's the reason I'm here today. Maybe your kids deserve a big stage like me also. So I just want to request all the parents to support your kids. Support your feet and sometimes the fastest speed that you ride. I've achieved 173 on Duke 390. That's my fastest speed on field. 173 kilometers, ladies and gentlemen. That is the speed we need to take this movement. Thank you very much, Komal. Congratulations. And thank you so much for joining us here this evening. On next. Don't think a lot of people understand what we're actually seeing here on our screens. Janvi, explain to us what an analog astronaut is to start with. After working for 15 years, I think what you really hits you is that you need to prioritize yourself and you need to spend. Iram, congratulations. Inspiring excellence and leadership. ಇಲ್ಲೈತಿ ನಮ್ಮ ಟ್ರೋಫಿ. ಐ ವಾಸ್ ದ ಅವಾರ್ಡಿ. ಇಲ್ಲಿ ಕೊಟ್ಟಾರ ನಮಗೆ ಒಂದು ಟ್ರೋಫಿ. ಸೊ Analog astronaut. ಆ್ಯನಲಾಗ್ ಎಸ್ಟ್ರೋನಾಟ್. ಓಕೆ, ಶಿ ಈಸ್ ಅನ್ ಆ್ಯನಲಾಗ್ ಎಸ್ಟ್ರೋನಾಟ್ ಅಂತ ನೋಡ್ರಿಪ್ಪ. ಸೊ ಇವೆಂಟ್ ಎಲ್ಲ ಮುಗೀತು. ಇವಾಗ ವಾಪಸ್ ರೂಮಿಗೆ ಹೋಗ್ತಿದ್ದೀವಿ. ನಾನು ಒಂದು ಜಾನ್ವಿ ಫ್ರೆಂಡ್. ಸೊ ಇಲ್ಲಿಂದ ರೂಮಿಗೆ ಹೋಗಿ ಮತ್ತು ನಾನು ವಾಪಸ್ ಆಗಿ ಹೊರಗೆ ಹೋಗ್ತೀನಿ ಅನಿಸ್ತೈತಿ. ನನ್ನ ಫ್ರೆಂಡ್ಸ್ ಬರ್ತಾರ. ಹಾಂ, ಎಸ್ 100%. ಸೊ ಅಲ್ಲಿ ಹೋಗ್ತೀನಿ. ನಾನು ಇವಳು ಅವಳ ಫ್ರೆಂಡ್ 3 ಜನ ಹೋಗ್ತಿದ್ದೀವಿ. ಪರಿಚಯ ಆದ್ವಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. FFF ಐಕಾನ್ ಅವಾರ್ಡ್ ಸಿಕ್ಕೈತಿ.
FFF ಏನಪ್ಪ ಅಂತಂದ್ರೆ ಫ್ಯೂಚರ್ ಫೀಮೇಲ್ ಫಾರ್ವರ್ಡ್ ಅಂತ ಹೇಳಿ ಸೀಸನ್ 4 ಇದೆ. ಲೆಟ್ಸ್ ಗೋ. ಇಷ್ಟೊತ್ತಂಗೆ ಕ್ಯಾಮ್ರಾ ಬ್ಲರ್ ಇತ್ತು ಬಟ್ ಹಂಗೆ ವಿಡಿಯೋ ಮಾಡಿದೆ. ಇಟ್ಸ್ ಫೈನ್ ನಡೆಯುತ್ತೆ. ಬ್ಲೇಸರ್ ಹೆಂಗೆ ಕಾಣತ್ತೈತೆ ಹೇಳಿದೆ, ಒಂದು ಫೋಟೋನ ಹಾಕಿರ್ತೀನಿ ಹೆಂಗೆ ಕಾಣತ್ತೀನಿ ಅಂತ ಅಂದಿದ್ದು. ಇವೆಂಟ್ ಎಲ್ಲ ಮುಗೀತು ನಿನ್ನೆ ರೂಮಿಗೆ ಬಂದು ಲೇಟ್ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಬಟ್ ಸ್ಟಿಲ್ ಬಂದು ಸ್ವಲ್ಪ ಇಲ್ಲೇ ಫ್ರೆಂಡ್ಸ್ ಇದ್ರು ನಿನ್ನೆ ಬಂದಿದ್ದು ಇವೆಂಟಿಗೆ ಹುಡುಗಿರ ಅವ್ರ ಜೊತೆ ಮೇಲೆ ಅಲ್ಲಿ ಬಾಲ್ಕನಿ ಒಳಗೆ ಕುತ್ಕೊಂಡಿದ್ವಿ. ಬಿಕಾಸ್ ಅದ್ರ ಮೇಲೆ ಕೆಫೆ ಇತ್ತು, ಹಾಗೆ ಸ್ವಲ್ಪ ಹಂಗೆ ಮಾತಾಡ್ಕೊಂಡು ಕುತ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಕೆಳಗಡೆ ರೂಮಿಗೆ ಬಂದು ರೂಮ್ ಲೈಕ್ 2:30 3 o'clock ಮಲ್ಕೊಂಡೆ. ಬಿಕಾಸ್ ಅಲ್ಲಿ ಭಾಳ ನೋವಾಗ್ತಿತ್ತು. 2 o'clock ಮಟ ಐ ವಾಸ್ ಲೈಕ್ ಬಿಸಿ. ಅದಾದ್ಮೇಲೆ 1 ತಾಸು ಫುಲ್ ಒದ್ದಾಡೆ ನಾ ಹಲ್ಲು ನೋವಾಗ್ತಿತ್ತು ಅಂತಂದೇಳಿ ಲಗೇಜ್ ಐತಿ. ಸೊ ಭಾಳ ಒದ್ದಾಡೀನಿ. ಅದಾದ್ಮೇಲೆ ಮತ್ತೆ ಹೆಂಗೋ ಮಾಡಿ ಟ್ಯಾಬ್ಲೆಟ್ ತೊಗೊಂಡೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ. ಸೊ ಇವಾಗ ಇಲ್ಲಿಂದ ಸ್ವಲ್ಪ ಮಾರ್ಕೆಟಿಗೆ ಹೊಂಟಿದ್ವಿ. ಅವಳೇನೋ ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ಮಾರ್ಕೆಟಿಗೆ ಹೋಗ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಟೈಮ್ ಇಲ್ಲ, ಬಟ್ ಸ್ಟಿಲ್ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗ್ತೀನಿ. ಹೆಂಗೆ ಕಾಣತ್ತೀನಿ ಗೊತ್ತಿಲ್ಲ, ಬಟ್ ಹೆಂಗೋ ಹೊಂಟಕ್ಕೆ. ಸೊ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಿ. ಸ್ಟ್ರೀಟ್ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಹೋಗ್ತೈತಿ ಏರ್ಪೋರ್ಟಿಗೆ. ಇನ್ನೊಂದು 5 minutes ಡ್ರೈವ್ ಇಲ್ಲಿಂದ ಆಲ್ಮೋಸ್ಟ್ ಏರ್ಪೋರ್ಟಿಗೆ ಅದೇನಿ. ಇನ್ನೊಂದು 5 minutes ಅಲ್ಲಿಂದ ಹೋಗ್ತೀನಿ. ಹೋಗಿ ಚೆಕ್-ಇನ್ ಆಲ್ರೆಡಿ ವೆಬ್ ಚೆಕ್-ಇನ್ ಅಂತ ಮಾಡೀನಿ. ಸೊ ಲಗೇಜ್ ಏನು ಡ್ರಾಪ್ ಮಾಡೋದಿಲ್ಲ, ಡೈರೆಕ್ಟ್ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗ್ತೀನಲ್ಲ. ಸೊ ಡೈರೆಕ್ಟ್ ಹೋಗ್ಬಿಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಟೈಮ್ ಆಗೈತಿ 3:30. ಆ್ಯಕ್ಚುಲಿ ನನಗೆ 1.5 hour ತೋರ್ಸಾತಿತ್ತು ಅಲ್ಲಿಂದ. ನಾನು ಸ್ಟ್ರೀಟ್ ಶಾಪಿಂಗ್ ಏನು ಹೋಗಿದ್ವಲ್ಲ ಅಲ್ಲಿಂದ 1.5 hour ತೋರ್ಸಾತಿತ್ತು. ಸೊ ಅದಕ್ಕೋಸ್ಕರ ಜಲ್ದಿ ಬಂದೆ. ಬಟ್ 1 hour ಒಳಗೆ ಬಂದುಬಿಟ್ಟೆ. ನಾನು ಸುಮ್ಮನೆ ½ an hour ಬೇಗ ಬಂದೆ. ಬಟ್ ಸ್ಟಿಲ್ ಬೆಟರ್, ಮುಂಚೆ ಬಂದಿದ್ದು ಒಳ್ಳೇದು. ಆಮೇಲೆ ಫ್ಲೈಟ್ ಮಿಸ್ ಆತಪ್ಪ ಮತ್ತೆ ಇಲ್ಲಿಂದ ಮತ್ತೆ ವಾಪಸ್ ಮತ್ತೆ ಸಿಟಿಗೆ ಹೋಗ್ಬೇಕು. ಅಲ್ಲಿಂದ ಆ ಸಿಟಿ ಏರ್ಪೋರ್ಟಿಂದ ಮತ್ತೆ ನಾವು ಊರಿಗೆ ಹೋಗ್ಬೇಕು. ಬಿಕಾಸ್ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಫ್ಲೈಟ್ ಇಲ್ಲ ನಂಗೆ. ಅದಕ್ಕೋಸ್ಕರ ದಟ್ಸ್ ಬೆಟರ್. ½ hour ಮುಂಚೆ ಬಂದೆ, ನೋ ವರೀಸ್. ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಆಕೈತಪ್ಪ ಅಂತಂದ್ರೆ ನಮ್ಮೂರು ಬಿಡ್ತಿರ್ತೀನಲ್ಲ, ಭಾಳ ಖುಷಿ ಆಕೈತಂಗೆ. ಸೊ ಏರ್ಪೋರ್ಟ್ ಅಲ್ಲಿ ಕಾಣೋದಿಲ್ಲ. ಲೆಟ್ಸ್ ಗೋ. ಇವತ್ತು ಹುಡುಗಿಯರ ಟಿ ಶರ್ಟ್ ಹಾಕಿ ಟಿ ಶರ್ಟ್ ಮೊನ್ನೆ ಬರಬೇಕಾದ್ರೆ ಹುಡುಗಿಯರ ಟಿ ಶರ್ಟ್ ಹಾಕ್ಬಿಟ್ಟಿದ್ದೆ. ಇವತ್ತು ಹುಡುಗಿಯರ ಟಿ ಶರ್ಟ್ ಪ್ಯೂರ್ ಗರ್ಲ್ ಟಾಪ್. ನಾಟಕ ದಿಮಾಗ್ ಮಾಡೋಕ್ಕೆ ನಂಬರ್ 1. ಸೊ ಈಗ ಜಸ್ಟ್ ಏರ್ಪೋರ್ಟ್ ಒಳಗಡೆ ಬಂದೆ, ಚೆಕ್-ಇನ್ ಮಾಡಿದೆ. ಸೆಕ್ಯೂರಿಟಿ ಚೆಕ್ ಒಳಗೆ ಬ್ಯಾಗ್ ಒಳಗಡೆ ಅದು ಟ್ರೋಫಿ ಐತಲ್ಲ, ಟ್ರೋಫಿನೋ ಚಾಕು ಕಂಡಂಗೆ ಕಾಣತೈತೆ ಅಂತ ಅವ್ರಿಗೆ. ಸೊ ಹ್ಯಾಂಡ್ ಬ್ಯಾಗ್ ಆಗಿ ತೊಗೊಂಡೊಂಟಿದ್ದಕ್ಕೋಸ್ಕರ ಕೇಳಿದ್ರು ಕ್ಯಾ ಲಾಯೋ ಕೀಲ್ ಜೇಸೆ ಅಂತ. ನಾನಂದರೆ ಕುಚ್ ನೈ ಅವಾರ್ಡೆ ಅಂತಂದೆ. ಅವ್ರು ಅವಾಗ ತೆಗೆದು ತೋರಿಸಂತಾರಂದ್ರೆ ಮತ್ತೆ ತೆಗೆದು ತೋರಿಸ್ದೆ. ದೇವ ಲೈಕ್ ಚೀನ್ ಲೇತೆ ಇಸ್ಕೊಂಡ್ರಂತ. ನಾನಂದರೆ ಇಸ್ಕೊಂಡ್ರಪ್ಪ ಅಂತ ನಾನು ಇಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾ ಅಂತಂದರೆ. ದೆನ್ ಹಿ ವಾಸ್ ಲೈಕ್ ಹಾಂ ನೋಡಿದ್ರೆ ತೊಗೊಂಡೋಗ್ಬೋದು ಅಂತ. ನಾನು ಅಲ್ಲಷ್ಟೊತ್ತಿಗೆ ಸೆಕ್ಯೂರಿಟಿ ಪೊಲೀಸ್ ಆಫೀಸರ್ಸ್ ಇರ್ತಾರಲ್ಲ, ಅವರು ಅದ್ರೊಳಗೆ ಒಬ್ಬರು ಪರಿಚಯ ಆದ. ನೋಡಿ ಸ್ಮೈಲ್ ಕೊಟ್ಟರೆ ಏನಕ್ಕೆ ಅವಾರ್ಡು ಏನು ಮಾಡ್ತೀರಾ ಎಲ್ಲ ಕೇಳಿದ್ರು. ಅವ್ರ ಜೊತೆ ಮಾತಾಡಿ ಬಂದೆ. ಸೊ ಇವಾಗ ಹೊಂಟೇನು ಒಳಗೆ. ನನ್ನ ಹಲ್ಲು ಹಿಂಗೆ ನೋಡೈತಪ್ಪ ಅಂದ್ರೆ ನಂಗೆ ನಗಬೇಕು ಅಳಬೇಕು, ಹಲ್ಲು ಅಂತ ಒಂದು ಗೊತ್ತಾಗತ್ತಿಲ್ಲ. ಸೊ ಐಮ್ ಲಾಫಿಂಗ್ ಫ್ರಮ್ ದಟ್ ಟೈಮ್. ಅವಾಗಲಿಂದ ಸ್ಮೈಲ್ ಮಾಡಾತೀನಿ. ಅಲ್ಲೊಬ್ಬರು ಆಫೀಸರ್ ನಂಗೆ ವೈ ಆರ್ ಸ್ಮೈಲಿಂಗ್ ಅಂತ ಕೇಳಿದ್ರು. ನಾನು ಯಾವಾಗಲೂ ನಕ್ಕೋತಾನೆ ಇರ್ತೀನಿ ಅಂತ ಅಂದೆ. ನೀವು ವಾಸ್ ಲೈಕ್ ಓ ವೆರಿ ನೈಸ್, ಯಾವಾಗಲೂ ಹಂಗೆ ಇರಬೇಕು. ಬಟ್ ಏರ್ಪೋರ್ಟ್ ಒಳಗೆ ಜಾಸ್ತಿ ನಗ್ಬೇಡ. ಜಾಸ್ತಿ ಯಾರು ನಗ್ತಾರಪ್ಪ ಅಂತಂದರೆ ಇಲ್ಲಿ ಏನಾದರೂ ಕಿತಾಪತಿ ಮಾಡೋರು ಬಂದಿರ್ತಲ್ಲ ಅವರೇ ಜಾಸ್ತಿ ನಗ್ತಾರ. ಅದಕ್ಕೆ ಅಷ್ಟು ಬ್ರೈಟ್ ಸ್ಮೈಲ್ ಇಡ್ಬೇಡ ಅಂದ್ರೆ ಓಕೆ. ಸೆಕ್ಯೂರಿಟಿ ಆದಮೇಲೆ ಇಡ್ಬೋದು. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿತ್ತು. ಇವಾಗ ಹೋಗ್ತಿದ್ದೀನಿ ಫ್ಲೈಟ್ ಹತ್ರ. ಅಲ್ಲಿ ಅದು ಫ್ಲೈಟ್ ಹೋಗ್ತಿದ್ದೀನಿ. ಫುಲ್ ಸುತ್ತು ಹೊಡೆದು ಹೋಗ್ತಿದ್ದೀನಿ. ನಾಟ್ ಓಕೆ ನಾಟ್ ದಟ್ ಫ್ಲೈಟ್, ಅದು ಫ್ಲೈಟ್ ಇಲ್ಲ, ಈ ಕಡೆ ಫ್ಲೈಟ. ಮತ್ತು ಸುತ್ತು ಹೊಡೆದು ಕಳ್ಸಾತಾರ. ನಿಜಗೂ ಏನಾಗೈತಪ್ಪ ಅಂದ್ರೆ ಇಲ್ಲಿ ಕೈ ಒಳಗೆ ಇದು ವೇಫರಿನ ಡಬ್ಬ ಐತಿ. ಅದು ಇಟ್ಕೊಂಡು ಟ್ರಾಲಿ ಇಟ್ಕೊಳಕ್ಕೆ ಬರತ್ತಿಲ್ಲ. ಬಿಕಾಸ್ ನನ್ನ ಕೈ ಚಿಕ್ಕದೈತಿ, ಅದಕ್ಕೋಸ್ಕರ ಹಿಡಿಯೋಕ್ಕೆ ಬರ್ತಿಲ್ಲ. ಚಿಕ್ಕಾಗಲಿ ಹೆಂಗೆಂಗೋ ಕಾಣತ್ತೀನಿ. ದಟ್ಸ್ ಓಕೆ, ಲೆಟ್ಸ್ ಗೋ. ಅಣ್ಣ ಬರ್ತಾರ ಮೋಸ್ಟ್ಲಿ ಏರ್ಪೋರ್ಟಿಗೆ ಕರಿಯಾಕೆ. ಬಂದಪ್ಪ ಅವನ ಜೊತೆ ಮನೆಗೆ ಹೋಗ್ತೀನಿ. ಬಿಸಿಲು ಈ ಕಡೆ ಎಲ್ಲ ವಿಂಡೋಲ್ಲ. ಮೋಸ್ಟ್ಲಿ ಫ್ಲೈಟ್ ಹಿಂಗೆ ಉಲ್ಟಾ ಹೋಗ್ತಿದ್ರೆ ಹೆಂಗೋ ಸಿಕ್ಕ. ಆಲ್ಮೋಸ್ಟ್ ಫ್ಲೈಟ್ ಡಿಲೇ ಆಗಿದೆ 15 minutes. ನಾವು ಹೋಗೋ ಫ್ಲೈಟ್ ವಿತೌಟ್ ಡಿಲೇ ಸಾಧ್ಯನೇ ಇಲ್ಲ. ಊರಿಗೆ ಹೋಗಿ ಅಣ್ಣ ಬರೋಣ, ಅಣ್ಣನ ಜೊತೆ ಮನೆಗೆ ಹೋಗ್ತೀನಿ. ಮೋಸ್ಟ್ಲಿ ಜೊತೆ ಊರಿಗೆ ಹೋಗ್ತೀನಿ. ಅಷ್ಟೇ ಅಮ್ಮ ಕಾಲ್ ಮಾಡಿದ್ರು ಈಗ ಊರಿಗೆ ಬಂದುಬಿಡೋಣ ಅಂತ.
ಇವಾಗ ಜಸ್ಟ್ ಹುಬ್ಳಿಗೆ ಬಂದೆ. ಫ್ಲೈಟ್ ಒಳಗೆ ನಾನು ಮಲ್ಕೊಂಡಿದ್ದೆ. ನಂಗೆ ನಿನ್ನೆ ರಾತ್ರಿ ನಿದ್ದೆ ಆಗಿಲ್ಲ, ಫ್ಲೈಟ್ ಒಳಗೆ ಮಲ್ಕೊಂಡಿದ್ದೆ ನಾನು. ಸೊ ಇವಾಗ ಅಣ್ಣ ಬರತ್ತ ನಾನು ಇಟ್ಕೊಳಕ್ಕೆ. ಸೊ ಮನೆಗೆ ಬಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ನಾನು ಅದು ಹಲ್ಲು ಅಂತ ಹೇಳಿದ್ದೆನಲ್ಲ, ಅದು ಹಲ್ಲು ತೋರಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ. ಸೊ ಡಾಕ್ಟರ್ ಅದೇನೋ ಎಕ್ಸ್ರೇ ತೆಗೆಸ್ಕೊಂಡು ಬಾ, ಅದು ಎಲ್ಲಿ ಸ್ಟಕ್ ಆಗೈತಿ ನೋಡ್ತೀನಿ. ಇಫ್ ಇನ್ ಕೇಸ್ ಅಕಸ್ಮಾತ್ ಗ್ರೋ ಆಗುತ್ತಪ್ಪ ಅಂತ ನೀನು ಸ್ವಲ್ಪ ದಿನ ವೆಯ್ಟ್ ಮಾಡು, ಇಲ್ಲಪ್ಪ ಅಂದ್ರೆ ಹಲ್ಲು ತೆಗ್ಸೋಣ ಆ ಥರ. ಸೊ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ ಪ್ರಕಾರ ಹಲ್ಲು ತೆಗಿಸ್ಲೇಬೇಕಂತ ಹೇಳತ್ತಾರೆ. ಇಲ್ಲ ಇಫ್ ಇನ್ ಕೇಸ್ ತೆಗ್ಸಿಲ್ಲ ಅನ್ನೋದು ಮತ್ತು ಪೇನ್ ವಾಪಸ್ ಬರುತ್ತಂತ ಹೇಳತ್ತಾರೆ. ಸೊ ಇನ್ನೂ ಎಕ್ಸ್ರೇ ಮಾಡ್ಸ್ಕೊಂಬರಕ್ಕೆ ಹೋಗ್ಬೇಕು, ಮಾಡಿಸ್ಕೊಂಡು ಮತ್ತು ವಾಪಸ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನು. ಸೊ ಇಷ್ಟೇ. ಐ ಆಮ್ ವೆರಿ ವೆರಿ ಹ್ಯಾಪಿ ದ್ಯಾಟ್ ನನ್ನ ಲೈಫಿನ ಫಸ್ಟ್ ಅವಾರ್ಡ್ ನಂಗೆ ಸಿಕ್ತು ಅಂತಂದು ಹೇಳಿ. ಅದು ಅವಾರ್ಡ್ ಬಂದುಬಿಟ್ಟು FFF ಐಕಾನ್ ಅಂತ ಹೇಳಿ, ಫ್ಯೂಚರ್ ಫೀಮೇಲ್ ಫಾರ್ವರ್ಡ್ ಅವಾರ್ಡ್ ಅಂತ ಹೇಳಿ. ಸೊ ಥ್ರೂ ಔಟ್ ಇಂಡಿಯಾ ಸೀಸನ್ 4ಗೆ 9 ಮೆಂಬರ್ಸಿಗೆ ಕೊಟ್ಟಾರ ಅದು ಅವಾರ್ಡ್. ಸೊ ಐ ಆಮ್ ಒನ್ ಅಮಾಂಗ್ ದೆಮ್ ರಿಪ್ರೆಸೆಂಟಿಂಗ್ ಕರ್ನಾಟಕ. ಸೊ ಭಾಳ ಖುಷಿ ಆಗತ್ತಿದೆ. ಈವನ್ ನನ್ನ ಪೇರೆಂಟ್ಸ್, ನನ್ನ ರಿಲೇಟಿವ್ಸ್ ಎಲ್ಲರೂ ಫುಲ್ ಖುಷಿ ಅದ. ಥ್ಯಾಂಕ್ ಯು ಸೋ ಮಚ್. ನಂಗೆ ಯಾರ್ಯಾರು ವಿಶ್ ಮಾಡಿರಿ, ನಂಗೆ ಭಾಳ ಖುಷಿ ಆಯ್ತು ದಟ್ ಟೈಮ್ ತೊಗೊಂಡು ನಂಗೆ ವಿಶ್ ಮಾಡಿರಿ ಅಂತಂದೇಳಿ. ಆ್ಯಂಡ್ ಭಾಳ ಜನ ನಂಗೆ ಗೊತ್ತಿರೋರು ಭಾಳ ಖುಷಿ ಪಟ್ಟಾರ ದಟ್ ನಂಗೆ ಸಿಕ್ಕೈತಿ ಅಂತಂದೇಳಿ. ನನ್ನ ಫ್ಯಾಮಿಲಿ ಅಂತೂ ಫುಲ್ ಅಂದರೆ ಫುಲ್ ಖುಷಿ ಇದ್ದಾರೆ. ಸೊ ಇಷ್ಟ ವ್ಲಾಗ್ ಮುಗೀತಾ, ಮತ್ತು ನಾನು ಸ್ವಲ್ಪ ಇವೆಂಟ್ಸ್ ಇದ್ದಾವೆ. ಸೊ ಇಷ್ಟ ಮುಗೀತಾ, ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಜೈ ಶ್ರೀರಾಮ್.